ಒಬ್ಬ ಭಕ್ತನ ಭಕ್ತಿಗೆ ಮೆಚ್ಚಿಬಿಟ್ಟು ದೇವರು ಪ್ರತ್ಯಕ್ಷವಾಗಿ ಹೇಳ್ತಾರೆ, ನೀನು ತುಂಬ ಕಷ್ಟಪಡ್ತಾ ಇದೀಯಾ, ನಿನಗೊಂದು ಒಳ್ಳೆ ವರ ಕೊಡ್ತೀನಿ. ನೀನು ಒಂದು ಸಾರಿ ಜಿಗಿದ್ರೆ ಸಾಕು, ನಿನಗೆ ದುಡ್ಡು ಬಂದು ಬೀಳತ್ತೆ, ಬಂಗಾರ ಬಂದು ಬೀಳತ್ತೆ. ಆದರೆ ಒಂದು ಕಂಡೀಷನು, ನೀನು ಪ್ರತಿ ಸಾರಿ ಜಿಗಿದಾಗ ಇಷ್ಟು ಸಣ್ಣವನಾಗಿ ಹೋಗ್ತೀಯಾ ಅಂತ ಹೇಳ್ತಾರೆ. ಭಕ್ತಂಗೂ ಫುಲ್ ಖುಷಿ, ಜಿಗಿತಾನೆ, ದುಡ್ಡು ಬಂದು ಬೀಳುತ್ತೆ. ಇಷ್ಟು ಸಣ್ಣವನಾಗಿರ್ತಾನಲ್ಲ, ಅಯ್ಯೋ ನಾನು ಇಷ್ಟೊಂದು ಹೈಟ್ ಇದ್ದೀನಿ, ಇಷ್ಟು ಸಣ್ಣವನಾದರೆ ಏನು ಯಾರಿಗೆ ಗೊತ್ತಾಗತ್ತೆ ಅಂತಂದ್ಬಿಟ್ಟು ಮತ್ತೆ ಜಿಗಿತಾನೆ, ಮತ್ತು ಬಂಗಾರ ಬಂದು ಬೀಳುತ್ತೆ. ಆ ದುಡ್ಡಲ್ಲಿ ಸೈಟು, ಮನೆ, ಬಂಗ್ಲೆ, ಗಾಡಿ ಎಲ್ಲ ತೊಗೋತಾನೆ. ಅಯ್ಯೋ ಇದು ತಿಂಗಳ ಬರಂಗೆ ಮಾಡ್ಕೊಳ್ಳೋಣ, ಅಯ್ಯೋ ಇದು ಲೈಫಲ್ಲಿ ಸೆಕ್ಯೂರಿಟಿಗೆ ಬೇಕು, ಇದಕ್ಕೆ ಬೇಕು ಅಂತ ಕುಣಿತಾನೆ, ಸರಿಯಾಗಿ ಕುಣಿತಾನೆ ಇರ್ತಾನೆ. ಎಲ್ಲ ದುಡ್ಡು ರಾಶಿ ರಾಶಿ ಬಿದ್ದಿರುತ್ತೆ. ಅವ್ರ ಅಪ್ಪ ಅಮ್ಮ ಅವನ್ನ ನೋಡಕ್ಕೆ ಬರ್ತಾರೆ. ಮನೆ ತುಂಬ ಬೆಳ್ಳಿ ಬಂಗಾರ, ದುಡ್ಡು, ಕಾರು, ಬಂಗ್ಲೆ ಎಲ್ಲ ಇದೆ. ಆದರೆ ಮಗನೇ ಕಾಣಿಸ್ತಾ ಇಲ್ಲ. ಅವನು ಕುಣಿತಾ 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 ಇಷ್ಟು ಚಿಕ್ಕವನಾಗೋಗ್ಬಿಡ್ತಾನೆ, ಇರುವೆ ಥರ ಆಗಿರ್ತಾನೆ. ಅವನು ಅಲ್ಲಿಂದನೇ ಅಪ್ಪ ನಾನು ಇಲ್ಲಿದ್ದೀನಿ, ಅಮ್ಮ ನಾನು ಇಲ್ಲಿದ್ದೀನಿ ಅಂತ ಕೂಗ್ತಾ ಇರ್ತಾನೆ. ಬಟ್ ಅವನು ಯಾರಿಗೂ ಕಾಣಿಸೋದು ಇಲ್ಲ, ಯಾರಿಗೂ ಕೇಳಿಸೋದು ಇಲ್ಲ, ಅಷ್ಟು ಸಣ್ಣವನಾಗ್ಬಿಟ್ಟಿರ್ತಾನೆ. ದುಡಿಯೋ ಛಲದಿಂದ ಎಷ್ಟೋ ಜನ ಹುಟ್ಟೂರು ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದಿರ್ತಾರೆ. ಎಷ್ಟೊಂದು ಜನ ದೇಶ ಬಿಟ್ಟು ವಿದೇಶಗಳಿಗೆಲ್ಲ ಹೋಗಿರ್ತಾರೆ. ಅವ್ರ ಫ್ಯಾಮಿಲಿ, ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲ, ಅಯ್ಯೋ ನನ್ನ ಮಗ ಅದು ತೊಗೊಂಡ, ಬಂಗ್ಲೆ ತೊಗೊಂಡ, ಕಾರ್ ತೊಗೊಂಡ, ಅಲ್ಲಿ ಸೈಟು, ಇಲ್ಲಿ ಫ್ಲ್ಯಾಟು ಅಂತಾರೆ. ಬಟ್ ಆ್ಯಕ್ಚುಲಿ ಆ ಮನುಷ್ಯ ಈ ಕಥೆಯಲ್ಲಿ ಬರೋ ಕ್ಯಾರೆಕ್ಟರ್ ಥರ ತನ್ನ ಅಸ್ತಿತ್ವನೇ ಕಳ್ಕೊಂಡಿರ್ತಾನೆ. ಭೌತಿಕವಾಗಿ ಕಾಣಿಸ್ಬಹುದು, ಆದರೆ ಆಂತರಿಕವಾಗಿ ಅವನಲ್ಲಿರೋ ಆಸೆಗಳು, ಆಕಾಂಕ್ಷೆಗಳು, ಅವನಲ್ಲಿರೋ ಕಲೆ ಎಲ್ಲದೂ ಈ ದುಡಿಯೋ ಭರದಲ್ಲಿ ಕಳೆದು ಹೋಗ್ಬಿಟ್ಟಿರುತ್ತೆ. ಜೀವನ ಮಾಡೋಕ್ಕೋಸ್ಕರ ಸಂಪಾದನೆ ಮಾಡಬೇಕು, ಆದರೆ ಸಂಪಾದನೆ ಮಾಡೋದೇ ಜೀವನ ಆಗಬಾರ್ದು ಅನ್ನೋದು ಈ ಕಥೆಯ ಸಾರಾಂಶ.